ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಪಕ್ಷದ ಹಿರಿಯ ನಾಯಕರು ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅಣ್ಣನವರೇ, ಈ ಕ್ಷೇತ್ರದ ಅಭ್ಯರ್ಥಿಗಳು ಇದೇ ಗ್ರಾಮದ ಏನು ನಿಮ್ಮ ಮಗ ಡಾಕ್ಟರ್ ಶಶಿಧರ್ ಅವರೇ, ಅದೇ ರೀತಿ ಜಾತ್ಯತೀತ ಜನತಾದಳದಿಂದ ಅಭ್ಯರ್ಥಿಗಳಾಗಿದ್ದಂಥ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ZP ಮೂರ್ತಿಯವರೇ, ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರೇ, ನಮ್ಮ ಪಕ್ಷದ ಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ರಾವ್ ಅವರೇ, ಶ್ರೀನಿವಾಸ್ ಗೌಡ ಅವರೇ, ರಾಜಶೇಖರ್ ಅವರೇ, ಸುಂದರಪ್ಪನವರೇ, ಸುನಿಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಎರಡೂ ಪಕ್ಷದ ಮುಖಂಡಗಳೇ, ಕಾರ್ಯಕರ್ತ ಬಂಧುಗಳೇ, ಸಹೋದರ ಸಹೋದರಿಯರು, ಇವತ್ತು ಲೋಕಸಭೆ ಚುನಾವಣೆಯ ನಿಮಿತ್ತ ನಾವಿವತ್ತು ಪ್ರಚಾರ ಸಭೆಯನ್ನ ಹೊಸೂರು ಗ್ರಾಮದಲ್ಲಿ ಹೊಸೂರು ಹೋಬಳಿಯ ಎಲ್ಲ ಕಾರ್ಯಕರ್ತರುಗಳ ಜೊತೆ ನಾವು ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಹೊಸೂರು ಅಂದ ಕೂಡಲೇ ನಮಗೆ ಮೊದಲನೇ ಹೆಸರು ಇಡೀ ರಾಜ್ಯದಲ್ಲಿ ಅನ್ಸೋದು H. ನರಸಿಂಹಯ್ಯ. ಇವತ್ತು ನಾನು ಹೊಸೂರು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮೆಲ್ಲ ಮುಖಂಡಗಳ ಜೊತೆ ಹೋಗಿ ದಿವಂಗತ H. ನರಸಿಂಹಯ್ಯನವರ ಸಮಾಧಿಗೆ ಹೋಗಿ ನಮ್ಮ ಗೌರವವನ್ನು ಪುಷ್ಪಮಾಲೆಯನ್ನು ಹಾಕೋದ್ರ ಮೂಲಕ ಪ್ರಾರ್ಥನೆಯನ್ನು ಮಾಡಿ ನಾವು ಬಂದಿದ್ದೇವೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನ ಬಡ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇವತ್ತು ಈ ಚುನಾವಣೆಯ ನಿಮಿತ್ತ ಲೋಕಸಭೆ ಚುನಾವಣೆ ಏನಿದ್ರ ಮಹತ್ವ, ಇದು ಕೂಡ ಇನ್ನೊಂದು ಚುನಾವಣೆ ರೀತಿನಾ ಅಥವಾ ಇದರ ವಿಶೇಷ? ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ, ನಮ್ಮ ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸುವಂತ ಚುನಾವಣೆ. ಹಾಗಾಗಿ ಇವತ್ತು ನಿಮ್ಮ ಒಂದು ಓಟು, ನಿಮ್ಮ ಒಂದು ಮತ, ಅದಕ್ಕೆ ಶಕ್ತಿ ಏನು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಆ ಮತಕ್ಕಿರೋ ಶಕ್ತಿ ಏನಪ್ಪಾ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂತಹ ಶಕ್ತಿ ಆ ಒಂದು ಮತಕ್ಕೆ ನಿಮ್ಮಲ್ಲಿದೆ. ಇವತ್ತು ನಮ್ಮ ಭಾರತ ದೇಶದ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರ ನಿರ್ಣಯ ಆಗಬೇಕಾಗಿದೆ. ತಾವು ಹೇಳಿ, ಈ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಅವರಾಗಬೇಕಾ ಅಥವಾ ರಾಹುಲ್ ಗಾಂಧಿ ಅವರಾಗಬೇಕಾ? ಮಾನ್ಯ ನರೇಂದ್ರ ಮೋದಿ ಅವರಾಗಬೇಕಾ ರಾಹುಲ್ ಗಾಂಧಿ ಅವರಾಗಬೇಕಾ? ಮೋದಿಯವರು ಆಗ್ಬೇಕಲ್ವಾ? ಮೋದಿಯವರು ಹಾಗೇ ಆಗ್ತಾರೆ ಅಂತೇಳಿ ಎಲ್ಲಾ ಮಾಧ್ಯಮದ ವರದಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ. ಮೋದಿಯವರ ನೇತೃತ್ವದ NDA ಕೂಟ 400ಕ್ಕೂ ಹೆಚ್ಚು MP ಗಳನ್ನ ಗೆಲ್ಲುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಒಂದು ಶುಭ ಸುದ್ದಿ, ಮೊದಲನೇ MP ಯಾವಾಗಾದ್ರೂ ನೋಡಿದ್ದೀರಾ? ಅವಿರೋಧವಾಗಿ ಎಲೆಕ್ಷನ್ನೇ ಇಲ್ದಿರ ಒಬ್ಬ ಮೊದಲನೇ MP ಬಿಜೆಪಿಯ ಸೂರತ್ನ MP ಅವರು ಆಗಿದ್ದಾರೆ. ಇದು ಒಂದು ಶುಭ ಶಕುನ. ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇವತ್ತು ಹ್ಯಾಟ್ರಿಕ್ ಗೆಲುವು ಬರಲಿಕ್ಕೆ ಇದು ಒಂದು ಪ್ರಾರಂಭ, ಹೌದಲ್ಲ? ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ
ಬರಪೀಡಿತ ಜಿಲ್ಲೆಗಳಲ್ಲಿ ಒಂದು. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಮಾಜಿ ಪ್ರಧಾನಿಗಳು ಮಾನ್ಯ ದೇವೇಗೌಡರು, ಮೊನ್ನೆ ತಾವೆಲ್ಲ ನೋಡಿದ್ದೀರಿ, 2 ದಿವಸದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ತಾವೆಲ್ಲ ಬಂದಿದ್ರ? ಯಾರೆಲ್ಲ ಬಂದಿದ್ರಿ? ಮೋದಿ ಅವರನ್ನು ನೋಡ್ಲಿಕ್ಕೆ ಬಂದಿದ್ರಲ್ಲ. ಇವತ್ತು ಅಲ್ಲಿ ವೇದಿಕೆ ಮೇಲೆ ಮಾನ್ಯ ದೇವೇಗೌಡರು, ಕುಮಾರಣ್ಣವರು ನಾನು ನಾಮಪತ್ರ ಸಲ್ಲಿಕೆ ಆಗೋ ದಿವಸ ಕೂಡ ಹೇಳಿದ್ರು, ನಾನು ಡಾಕ್ಟರ್ ಸುಧಾಕರ್ ಇಬ್ಬರು ಕೂಡ ಡೆಲ್ಲಿಗೆ ಹೋದ್ರೆ ಮೊದಲನೇ ಕೆಲಸ ನಾವು ಮಾಡೋದು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೇವೆ. ಇದನ್ನು ಮಾಡಲೇಬೇಕಲ್ವ ನಾವು? ಇದು ಮಾಡಿದಾಗ ಮಾತ್ರ ರೈತರ ಬದುಕು ಹಸಿನಾಗ್ತದೆ. ಇದನ್ನ ನಮ್ಮ ರೈತರ ಬಗ್ಗೆ, ರೈತರ ಆದಾಯ ಹೆಚ್ಚು ಮಾಡಬೇಕು, ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಿಗಳು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾನ್ಯ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇದ್ದಾಗ 4,000 ಜೋಡಿಸ್ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಆ 4,000 ಕಿತ್ತಾಕ. ರೈತರ ಮಕ್ಕಳಿಗೆ ಅವ್ರ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ ಇಲ್ವಾ? ಹೀಗೆ ಎಲ್ಲ ಒಳ್ಳೆ ಜನಪರ ಯೋಜನೆಗಳು ಏನ್ ಬಿಜೆಪಿ ಸರ್ಕಾರ ಕೊಟ್ಟಿದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದನ್ನ ಸ್ಥಗಿತ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ, ಇಲ್ಲ ಅದನ್ನ ಕಿತ್ತಾಕಿದ್ದಾರೆ. ಇವತ್ತು ತಾವು ವಿಚಾರ ಮಾಡಬೇಕು. 2,000 ಕೊಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಸಾಧನೆ ಏನಪ್ಪ? 1 ವರ್ಷ ಆಯ್ತು ನೀವು ಸರ್ಕಾರ ಬಂದು ಅಂತಂದ್ರೆ, ನಾವು ಗ್ಯಾರಂಟಿ ಕೊಟ್ವಿ 2,000 ಕೊಟ್ವಿ ಅಂತ ಹೇಳಿ. 2,000 ಒಂದ್ ಕಡೆ ಕೊಡ್ತಾರೆ, ಮಹಿಳೆಯರಿಗೆ 2,000 ಕೊಡ್ತಾರೆ, ಗಂಡಸರ ಹತ್ರ ಅದಕ್ಕೆ ಡಬಲ್ ತ್ರಿಬಲ್ ಇಸ್ಕೊಳ್ತಾರೆ. ಒಂದೇ ಉದಾಹರಣೆ ಕೊಡ್ತೀನಿ, ಯಾವ ರೀತಿ ಇವರು ನಮ್ಮ ರೈತರ ಶೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ಹೊಸ ಬೋರ್ವೆಲ್ ಅನ್ನ ಕೊರೆಸಿ ಒಂದು ಹೊಸ TC ಅನ್ನ ಅಳವಡಿಸಬೇಕಂದ್ರೆ ಇವತ್ತು ಎಷ್ಟು ಖರ್ಚಾಗ್ತಾ ಇದೆ? ರೈತರು ಎಲ್ಲಿದ್ದೀರಾ? ಹೇಳ್ರಪ್ಪ, ಎಷ್ಟಾಗುತ್ತೆ ಒಂದು ಹೊಸ TC? 3 ಲಕ್ಷ ರೂಪಾಯಿ. 3 ಲಕ್ಷ. ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಒಂದು TC ಎಷ್ಟಾಗ್ತಾ ಇತ್ತು? 25ರಿಂದ 30,000. ಅಮ್ಮಮ್ಮ ಅಂದ್ರೆ 30,000. 30,000 ಎಲ್ಲಿ? 3 ಲಕ್ಷ ಎಲ್ಲಿ? 30,000 ಎಲ್ಲಿ? 3 ಲಕ್ಷ ಎಲ್ಲಿ? ಎಷ್ಟು ಪಟ್ಟು ಜಾಸ್ತಿ ಆಯ್ತು? ಹೊಸೂರವರೆಲ್ಲ ಗೆಲುವಾಗಿರ್ತಾರೆ ಅನ್ಕೊಂಡೆ, ಯಾಕೆ ಬಹಳ ನೀರಸವಾಗಿದ್ದೀರಿ? 10 ಪಟ್ಟು ಜಾಸ್ತಿ ಆಯ್ತಾ? ಇಲ್ಲಪ್ಪ, 10 ಪಟ್ಟು ಜಾಸ್ತಿ ಆಯ್ತು. ಅವ್ರು ಕೊಡೋದು ಎಷ್ಟು ಮಹಿಳೆಯರಿಗೆ? 2,000. ನಿಮಗೆ ಜಾಸ್ತಿ ಆಗಿರೋದು ಎಷ್ಟು? 2,75,000. 12 ತಿಂಗಳಿಗೂ ಮಹಿಳೆಯರು ಕೊಡೋದು ಅವ್ರು 24,000. ಎಲ್ಲಾದ್ರೂ ಸಂಬಂಧ ಇದೆಯಾ? ಇದನ್ನ ತಾವು ಸ್ವಲ್ಪ ಅನ್ವೇಷಣೆ ಮಾಡಿ. ನಾನು ಹೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ? ಇನ್ ಪಾಪ ನಮ್ಮ ಮೂರ್ತಿ ಅಣ್ಣವರು ಕರೆಕ್ಟ್ ಆಗಿ ಹೇಳಿದ್ರು, ಸಾಯಂಕಾಲ ಔಷಧಿ ಶಾಪಲ್ಲಿ ಎಷ್ಟು ಜಾಸ್ತಿ ಆಗಿದೆ. ಸಾಯಂಕಾಲದ ಔಷಧಿ ಶಾಪ್, ಜನೌಷಧಿ ಅಲ್ಲ, ಪ್ರಧಾನಮಂತ್ರಿಗಳು ಮಾಡಿರೋದು ಜನೌಷಧಿ. ಕಾಂಗ್ರೆಸ್ ಮಾಡ್ತಾ ಇರೋದು ಊರಿಗೊಂದೊಂದು ಬಾರ್ ಅಂಗಡಿ, ವೈನ್ ಸ್ಟೋರ್ ಅಂಗಡಿ. ಎಷ್ಟು ಜಾಸ್ತಿ ಮಾಡಿದ್ದಾರೆ? ಅದಕ್ಕೂ ಜಾಸ್ತಿ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ರೈತರು ಬೆಳೆಯುವ 22 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ.
ಒಂದೇ ಅದರಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ರವರು ಇದ್ದಾಗ 1 ಕ್ವಿಂಟಾಲ್ ರಾಗಿಗೆ 1350 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇದ್ರು. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು 1 ಕ್ವಿಂಟಾಲ್ ರಾಗಿಗೆ ಎಷ್ಟು ಕೊಡ್ತಾ ಇದ್ದಾರೆ? 3850 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ನವರು 23ರಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ನಮ್ಮ ಜನರ ದಿಕ್ತಪ್ಪಿಸಿ ಗೆದ್ಕೊಂಡ್ಬಿಟ್ರು. ಈ ಸಲ ಇನ್ನೊಂದ್ಸಲಿ 25 ಗ್ಯಾರಂಟಿ ಕೊಡ್ತೀವಿ ಅಂತ ಕೊಟ್ಟರು. 40 ಸೀಟ್ ಕಾಂಗ್ರೆಸ್ ಬರುತ್ತೆ ದೇಶದಲ್ಲಿ, ಇವ್ರು 25 ಗ್ಯಾರಂಟಿ ಕೊಟ್ಟರು. ಸರ್ಕಾರ ಬರಲ್ಲ, ವಿರೋಧ ಪಕ್ಷದ ಸ್ಥಾನ ಕೂಡ ಸಿಕ್ಕಲ್ಲ, ನೀವು 25 ಗ್ಯಾರಂಟಿ ಅಂತ ಕಾರ್ಡ್ ಅನ್ನ ಕೊಟ್ಟಿದ್ದೀರಿ. ಆದ್ರೆ ನಾನಿವತ್ತು ನಿಮಗೆ ಮೋದಿಯವರ ಗ್ಯಾರಂಟಿ ಕಾರ್ಡು ಮನೆ ಮನೆಗೆ ತಲುಪಿಸುವಂತ ಕೆಲಸ ನಮ್ಮ ಮುಖಂಡರ ಮೂಲಕ ನಾನು ಮಾಡ್ತೀನಿ. ಅದರಲ್ಲಿ ತಾವು ನೋಡಿ ಎಲ್ಲವೂ ಕೂಡ ಸತ್ಯ ಇರುತ್ತೆ. ಒಂದು ಮಹಿಳೆಗೆ ಎಷ್ಟು ಬರುತ್ತೆ, ಒಂದು ರೈತನಿಗೆ ಎಷ್ಟು ಬರುತ್ತೆ, ಒಂದು ಯುವಕರಿಗೆ ಎಷ್ಟು ಬರುತ್ತೆ. ಇದು ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು? ಬದುಕು ಕಟ್ಟಿಕೊಡುವಂತ ಗ್ಯಾರಂಟಿ, ಶಾಶ್ವತವಾದ ಬದುಕು ಕಟ್ಟಿಕೊಡುವಂತ ಗ್ಯಾರಂಟಿ. ಹಬ್ಬದ ಊಟ ಮಾತ್ರ ಕೊಡಲ್ಲ ಅವರು, ವರ್ಷವಿಡೀ ಊಟ ಕೊಡುವಂತ ಗ್ಯಾರಂಟಿ. ಹಬ್ಬದ ಊಟ ತಿನ್ಬಿಟ್ರೆ ಸಾಕ, ವರ್ಷ ಎಲ್ಲ ಊಟ ಬೇಡವಾ? ಬೇಕು ತಾನೆ? ಅದಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಬೇಡಪ್ಪ? ಅವ್ರು ಆಗಬೇಕು ಅಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭೆ MP ಯಾರಾಗಬೇಕು? ಇವತ್ತು ನಾನು MP ಆದ್ರೆ ಮಾನ್ಯ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಯೋಜನೆಗಳನ್ನ ಈ ಭಾಗಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಕೇಂದ್ರ ಸರ್ಕಾರ ಇದ್ರೆ ಏನೆಲ್ಲ ತರಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀನಿ. ತಾವು ನೋಡಿ, ಪ್ರಣಾಳಿಕೆಯನ್ನು ಕೂಡ ಮನೆ ಮನೆಗೆ ತಲುಪಿಸ್ತೀನಿ, ಅದನ್ನು ಕೂಡ ಸ್ವಲ್ಪ ಓದ್ತೀನಿ. ಹಾಗಾಗಿ ಬಂಧುಗಳೇ, ತಾವು ನೋಡಿದ್ದೀರಿ, ರಾಜ್ಯ ಸರ್ಕಾರ ನಾನು ಅದ್ರ ಭಾಗ ಆಗಿದ್ದಾಗ ನಮ್ಮ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಂತಂದಿದ್ದೀನಿ. ಒಂದು ಖಾಸಗಿ ವೈದ್ಯಕೀಯ ಕಾಲೇಜ್, ಅದು ಕೂಡ ಉಚಿತವಾಗಿ ಸತ್ಯಸಾಯಿ ಬಾಬಾ ಹೆಸರಿನಲ್ಲಿ ಮಾಡಿದಂತ ಕಾಲೇಜ್ ಮುದ್ದೇನಹಳ್ಳಿಯಲ್ಲಿ. ನಮ್ಮ ಜಿಲ್ಲೆಗೆ 2 ವೈದ್ಯಕೀಯ ಕಾಲೇಜನ್ನು ತಂದಿದೆ. ಗೌರಿಬಿದನೂರಿನಲ್ಲಿ ಅನೇಕ ವರ್ಷಗಳಿಂದ ತಾಲೂಕು ಆಸ್ಪತ್ರೆ ಆಗಬೇಕಾಗಿತ್ತು. ಇವತ್ತು ತಾಲೂಕು ಆಸ್ಪತ್ರೆಯನ್ನು ಕೂಡ ಶಂಕುಸ್ಥಾಪನೆ ಮಾಡಿ 100 ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆಯನ್ನ ಸಿದ್ಧ ಮಾಡಿದೆ. ಈಗೆಲ್ಲ ಕಾಮಗಾರಿ ಮುಗಿತಾ ಬಂದಿರ್ಬೋದು ಬಹುಶಃ. ಪಕ್ಕದ ಮಂಚೇನಹಳ್ಳಿ ತಾಲೂಕು ಕೂಡ ಒಂದು ಆಸ್ಪತ್ರೆ ಮಾಡಿದ್ದೀವಿ. ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಸಿದ್ಧ ಆಗ್ತಾ ಇದೆ. ಹೀಗೆ ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ನಾವು ತರ್ತೇವೆ. ಯಾಕೆ ಅಂತಂದ್ರೆ, ನಾನು ಈ ಕ್ಷೇತ್ರದ, ಈ ಮಣ್ಣಿನ ಮಗ, ಸ್ಥಳೀಯ ಅಭ್ಯರ್ಥಿ. ನನ್ನ ಜನ್ಮಭೂಮಿ ಚಿಕ್ಕಬಳ್ಳಾಪುರ, ನಮ್ಮ ಕರ್ಮಭೂಮಿನೂ ಕೂಡ ಚಿಕ್ಕಬಳ್ಳಾಪುರ. ನಾನು ಕಾಂಗ್ರೆಸ್ನ ಅಭ್ಯರ್ಥಿ ರೀತಿಯಲ್ಲಿ ಹೊರಗಡೆಯಿಂದ ಬಂದಿಲ್ಲ. ಮತ್ತು ನನ್ನ ಆಡಳಿತದ ಅವಧಿಯಲ್ಲಿ ಬಹಳ ಮುಖ್ಯವಾಗಿ ಹೇಳ್ತೀನಿ, ಎಂದೂ ಕೂಡ ನಾನು ಜಾತಿ ಹಿಂದೆ ಹೋಗಲಿಲ್ಲ, ಎಂದೂ ಕೂಡ ಜಾತೀಯತೆಯನ್ನ ಬೆಳೆಸಲಿಲ್ಲ, ಪೋಷಣೆ ಮಾಡಲಿಲ್ಲ. ಸಮಾನತೆ, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಟ್ಟು. ಉದಾಹರಣೆ ನಿಮಗೆ ಕೊಡ್ತೀನಿ, ಗೌರಿಬಿದನೂರಿನಲ್ಲೇ ಕೊಡ್ತೀನಿ. ಗೌರಿಬಿದನೂರಿನ CMC ಅಧ್ಯಕ್ಷರ ಸ್ಥಾನ ಬಂದಾಗ ಅವತ್ತು ಹಿಂದುಳಿದ ಬಲಿಜ ಸಮುದಾಯದ ಅನಂತರವರನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಟ್ಟವಾ ಇಲ್ಲೊಬ್ಬ. ಅದೇ ರೀತಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡುವಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಬಲಿಜ ಸಮುದಾಯದ ಚಿಕ್ಕ ನರಸಿಂಹಯ್ಯನವ್ರನ್ನ ಮಾಡಿ. ಈ ಊರ ಅಳಿಯ, ಅವತ್ತು ಜಾತಿ ನೋಡ್ಲಿಲ್ಲ ನಾವು. ಮತ್ತು ನಮ್ಮ ZP ಮೂರ್ತಿಯವರು, ಆಗ ನಾನು ಕಾಂಗ್ರೆಸ್ ಅಲ್ಲಿದೆ,
ಬಿಜೆಪಿಯಲ್ಲಿ ಒಬ್ರು ZP ಮೆಂಬರ್ ಆಗಿದ್ರು. ಆಗ ನಾವು ಅವತ್ತು KH ಮುನಿಯಪ್ಪನವರು ನಾವೆಲ್ಲ ಸೇರ್ಕೊಂಡು ಮೂರ್ತಿಯವರನ್ನ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ಹೀಗೆ ನನಗೂ ಈ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಅನೇಕ ಮುಖಂಡರುಗಳು ನನ್ನ ಜೊತೆ ನಿಕಟ ಸಂಪರ್ಕದಲ್ಲಿ ಇದ್ದಾರೆ. ಮತ್ತು ಬಲಿಜ ಸಮುದಾಯಕ್ಕೆ ನಾನು ಕೇಳ್ತೀನಿ, ಕಾಂಗ್ರೆಸ್ನ ಕೊಡುಗೆ ಏನು? ಕಾಂಗ್ರೆಸ್ಗೆ ಮತ ಹೇಗಾಗ್ತೀರಿ? 2A ಅಲ್ಲಿ ಇದ್ದಂತ ಬಲಿಜ ಸಮುದಾಯವನ್ನ 3A ಸೇರಿಸಿದವರು ಯಾರಪ್ಪ? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಸರ್ಕಾರ ಹೌದಾ ಅಲ್ವಾ? ಮತ್ತೆ ಬಿಜೆಪಿಯ ಮಾನ್ಯ ಯಡಿಯೂರಪ್ಪನವರು ಬಂದ ಮೇಲೆ 3A ಇಂದ ಶಿಕ್ಷಣಕ್ಕೆ ಇವತ್ತು 2A ತಂದಿರುವಂತದ್ದು ಬಿಜೆಪಿ ಸರ್ಕಾರ. ನಮ್ಮ ನಾಯಕರು ಯಡಿಯೂರಪ್ಪನವರು, ನಮ್ಮ ನಾಯಕರು PC ಮೋಹನ್ ರವರು ಹೊರತು ಬೇರೆಯವರಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಸಮುದಾಯದ ಮಕ್ಕಳು, ಯುವಕರು ಎಷ್ಟು ಜನಕ್ಕೆ ಒಳ್ಳೆ ಕಾಲೇಜಲ್ಲಿ ಅವಕಾಶ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಸಿಗ್ತಾ ಇದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರವೇಶ ಸಿಗ್ತಾ ಇದೆ. ಮೊನ್ನೆ ನಮ್ಮ ಸರ್ಕಾರ ಬಂದಾಗ ಇದೇ ಸಮುದಾಯಕ್ಕೆ ನಾವು ಕೈವಾರ ತಾತಯ್ಯನವರ ಹೆಸರಿನಲ್ಲಿ ನಿಗಮ ಮಾಡಿದ್ವಿ, ಅಭಿವೃದ್ಧಿಯ ನಿಗಮ ಮಾಡಿದ್ವಿ. ಈಗ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ 15ರಿಂದ 17% ಮಾಡಿದ್ದು ಇದೇ ಬಿಜೆಪಿ ಸರ್ಕಾರ. ನಾನು ಕೂಡ ಆ ಸಬ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ. ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯ ಆಗಿದ್ದೆ. ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 3% ಇಂದ 7% ತಗೊಂಡೋಗಿದ್ದು ನಮ್ಮ ಬಿಜೆಪಿ ಸರ್ಕಾರ ಹೊರತು ಕಾಂಗ್ರೆಸ್ ಅಲ್ಲ. ಇವ್ರು ಬರೀ ಉಡಾಫೆ ಮಾಡ್ತಾರೆ. ಇವ್ರ ಸರ್ಕಾರ ಇದ್ದಾಗ ಒಂದೇ ಒಂದು ದಲಿತರ ಪರ, ಒಂದೇ ಒಂದು ಪರಿಶಿಷ್ಟ ಪಂಗಡದ ಪರ ನಿರ್ಧಾರಗಳು ತಗೊಂಡಿಲ್ಲ. ಆದ್ರೆ 50 ವರ್ಷ ನಿಮ್ಮ ಹತ್ರ ಮತವನ್ನು ಮಾತ್ರ ತಗೊಂಡಿಲ್ಲ. ಅದಕ್ಕೆ ಮೊನ್ನೆ ಇದೇ ಗೌರಿಬಿದನೂರಿಗೆ ನಮ್ಮ ಮಂದಕೃಷ್ಣ ಮಾದಿಗ ಅವರು ಅಖಿಲ ಭಾರತ ಮಾದಿಗ ಹೋರಾಟ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಬಂದಿದ್ರು ಗೌರಿಬಿದನೂರು ತಾಲೂಕು. ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಯಾರಪ್ಪ? ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇಡೀ ಜೀವನ ಉದ್ದಕ್ಕೂ ಕಿರುಕುಳ ಕೊಟ್ಟಂತವ್ರು, ನೋವು ಕೊಟ್ಟಂತವ್ರು ಬಿಜೆಪಿನ ಕಾಂಗ್ರೆಸ್ ಸರ್ಕಾರ ಅಲ್ವಾ? 2 ಸಲ ಅವರನ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದವ್ರು ಯಾರು? ಕಾಂಗ್ರೆಸ್ ಪಕ್ಷ. ಗೊತ್ತಿದೆ ಎಲ್ಲರಿಗೂ. ಇದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ಯಾರು ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ತೊಂದರೆ ಕೊಟ್ಟಂತವ್ರಿಗೇನೆ ನೀವು ಮತ ಕೊಟ್ರೆ ಅಲ್ಲಿಗೆ ನಿಮ್ಮ ಸಮುದಾಯಕ್ಕೂ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಂಡಂಗೆ ಆಗ್ತದೆ. ಹಾಗಾಗಿ ಬಂಧುಗಳೇ, ಈ ದೇಶ 5ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತೆ ನೀವೆಲ್ಲ ಕೂಡ ಆಯ್ಕೆ ಮಾಡಬೇಕಾಗ್ತದೆ. ಯಾಕೆಂದ್ರೆ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಈಗಾಗಲೇ ಭರವಸೆಯನ್ನ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲ ಕೂಡ ಈ ದೇಶದ ಅಭ್ಯುದಯಕ್ಕೆ, ಭಾರತ ದೇಶದ ರಕ್ಷಣೆಗೆ, ಈ ದೇಶದ ಸಾರ್ವಭೌಮತ್ವಕ್ಕೆ ನೀವೆಲ್ಲ ಕೂಡ ಮತವನ್ನು ಕೊಡಬೇಕು, ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ. ನನ್ನ ಕ್ರಮ ಸಂಖ್ಯೆ 4. ನಮ್ಮ ಚಿಹ್ನೆ ಕಮಲಕ್ಕೆ ಮತ. ನಿಮ್ಮೆಲ್ಲರಿಗೂ ಹಿತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.